ಏನು ರಾಜ್ಯದಲ್ಲಿ ಒಳ ಮೀಸಲಾತಿ ಪರ ಹಾಗೂ ವಿರೋಧ ಚರ್ಚೆಗಳು ಸಾಕಷ್ಟು ಜೋರಾಗಿ ನಡೀತಿದೆ ಅಂತ ಹೇಳ್ಬೋದು. ಏನು ಒಳ ಮೀಸಲಾತಿ ಜಾರಿಗಾಗಿ ಸಾಕಷ್ಟು ಹೋರಾಟಗಳು ನಡೀತಿರಬೇಕಾದ್ರೆ ಒಳ ಮೀಸಲಾತಿಯನ್ನು ವಿರೋಧಿಸಿ ಒಳ ಮೀಸಲಾತಿ ಜಾರಿಯನ್ನು ವಿರೋಧಿಸಿ ಬೀದರ್ನಲ್ಲಿ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತದೆ, ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಹಿರಿಯ ದಲಿತ ಹೋರಾಟಗಾರ ಸೂರ್ಯವಂಶಿ ಸರ್ ಅವರ ನೇತೃತ್ವದಲ್ಲಿ ಬೀದರ್ನಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಅಂಬೇಡ್ಕರ್ ವೃತ್ತದಿಂದ ಬೀದರ್ ನಗರದ ಏನು ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಬೃಹತ್ ಮೆರವಣಿಗೆ ಮೂಲಕ ಬಂದು ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಯಾವ ಕಾರಣಕ್ಕೆ ಈ ಒಳ ಮೀಸಲಾತಿ ವಿರೋಧಿ ಒಕ್ಕೂಟವನ್ನು ಮಾಡ್ಕೊಂಡಿದ್ದಾರೆ, ಯಾವ ಕಾರಣಕ್ಕೆ ಈ ಒಳ ಮೀಸಲಾತಿ ಬೇಡ ಅಂತ ಹೇಳ್ತಿದ್ದಾರೆ, ಸೂರ್ಯವಂಶಿ ಸರ್ನ ಕೇಳೋಣ. ಸರ್, ಏನು ಸರ್ ಇದು ಒಳ ಮೀಸಲಾತಿ ಜಾರಿಗೆ ವಿರೋಧ ಯಾಕೆ ಅಂತ? ಒಳ ಮೀಸಲಾತಿ ಸಂವಿಧಾನದಲ್ಲಿ ಪ್ರಯೋಜನ ಇಲ್ಲ. ಒಂದನೇದಾಗಿ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ವಿರುದ್ಧಾಗಿ ಒಳ ಮೀಸಲಾತಿ ಇದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಮುಖಾಂತರ ಇವರು ಒಳ ಮೀಸಲಾತಿ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಿಗೆ ಇದು ಪವರೇ ಇಲ್ಲ ಒಳ ಮೀಸಲಾತಿ ಮಾಡಲಿಕ್ಕೆ. ಯಾಕಂದರೆ ಒಳ ಮೀಸಲಾತಿ ಮಾಡೋ ಅಂಥ 341 ಆರ್ಟಿಕಲ್ಗೆ ಅವರು ಅಮೆಂಡ್ಮೆಂಟ್ ತರಬೇಕಾಗಿತ್ತು. ಅಲ್ಲಿ ಚರ್ಚೆ ಆಗಲ್ದೇ 341 ಆರ್ಟಿಕಲ್ ಅಮೆಂಡ್ಮೆಂಟ್ ತರಲ್ಬಿಟ್ಟೀಗ. ಯಾಕಂದ್ರೆ ಈ ದೇಶದ ಎಲ್ಲರಿಗಿಂತ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಪಾರ್ಲಿಮೆಂಟ್ ಇದೆ, ಅದರ ನಂತರ ಸಂವಿಧಾನ ಇದೆ. ಸೊ ಈ ಸಂವಿಧಾನ ವಿರೋಧವಾಗಿ ಇವರು ಒಳ ಮೀಸಲಾತಿ ಕೊಡೋ ಅಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಪೊಲಿಟಿಕಲ್ ಸ್ಟಂಟ್ ಇದೆ. ಲೀಗಲ್ ಆಸ್ಪೆಕ್ಟ್ ಇದರಲ್ಲಿ ಏನೂ ಇಲ್ಲ. ಸೊ ಬಾಬಾ ಸಾಹೇಬ್ರು ಏನು ಮೆಹನತ್ ಮಾಡಿದಾರಲ್ಲ, ಸಂವಿಧಾನ ಬರಲಾಕ 2 ವರ್ಷ 11 ತಿಂಗಳ 18 ದಿವಸ ಇವರು ಬಾಬಾ ಸಾಹೇಬ್ರ ಪ್ರಯತ್ನ ಮಾಡಿ ಮೆಹನತ್ ಮಾಡಿ ಸಂವಿಧಾನ ಬರ್ದಾರ. ಅದ್ರಾಗ ಸಂವಿಧಾನವನ್ನು ಮಣ್ಣಿಗೆ ಹಾಕೋ ಅಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಹೋಮೋಜಿನಿಯಸ್ ಇದ್ದೇವೆ, ಶೆಡ್ಯೂಲ್ ಕ್ಯಾಸ್ಟ್ ಜನ ಹೋಮೋಜಿನಿಯಸ್ ಇದ್ದೇವೆ. ಹ್ಯಾಂಗಂದ್ರೆ ಸಂವಿಧಾನದಲ್ಲಿ ನಮಗೆ ಮೀಸಲಾತಿ ಏನು ಕೊಟ್ಟಿದ್ದಾರೆ ಅಂದ್ರೆ ಅನ್ಟಚಬಿಲಿಟಿ ಫಸ್ಟ್ ಇದೆ, ಕ್ಯಾಸ್ಟಿಸಮ್ ಇದೆ, ಅಂತ ಕೆಳಗ ಮೇಲಾಗ ತಾರತಮ್ಯ ಇದೆ, ಎಜುಕೇಷನ್ ಇಲ್ಲ, ಸಾಮಾಜಿಕ ಅಸಮಾನತೆ ಇದೆ. ಈ ಬೇಸಿಸ್ ಮೇಲೆ ಮೀಸಲಾತಿನ ಬಾಬಾ ಸಾಹೇಬರು ಡಿಬೇಟ್ ಇನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬರು ಪ್ರದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಆ ಚರ್ಚೆ ಮಾಡೋದ್ರೆ ಯಾವಾಗ 283 ಪಾರ್ಲಿಮೆಂಟ್ರಿಯನ್ ಇದ್ದರು, ಅವರೆಲ್ಲ ಬ್ಯಾರಿಸ್ಟರ್ಗಳಿದ್ದರು, ಲಾ ಪಂಡಿತ್ಗಳಿದ್ದರು, ತಜ್ಞರಿದ್ದರು. ಅಂಥ ತಜ್ಞರ ಈ ಸಂವಿಧಾನವನ್ನು ಇವತ್ತು ಬೈಪಾಸ್ ಮಾಡಿ ಇದು ಒಳ ಮೀಸಲಾತಿ ಜಾರಿಗೆ ತರ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಈ ಸರ್ಕಾರಗಳಿಗೆ ಧಿಕ್ಕಾರಿದೆ. ಈ ಸರ್ಕಾರಗಳನ್ನು ಕಾಯ್ದೆ ಪ್ರಕಾರ ಅವರು ಮೀಸಲಾತಿಯನ್ನು ರಕ್ಷಣೆ ಮಾಡಬೇಕಾಗಿತ್ತು. ಮೀಸಲಾತಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಯಾವಾಗ ಅಂಕಿಅಂಶಗಳನ್ನು ಇವರು ಮುಂದಿಡಬೇಕು ದೇಶದ ಎದುರುಗಡೆ, ರಾಜ್ಯದ ಎದುರುಗಡೆ. ಯಾಕಂದ್ರೆ ಸೆನ್ಸಸ್ ಪ್ರಕಾರ ನೋಡಿದಾಗ ನಾವು 1/5 ಪಾಪ್ಯುಲೇಷನ್ ಈ ಕರ್ನಾಟಕದಲ್ಲಿ ಇದ್ದೆವು, 1/5 ಪಾಪ್ಯುಲೇಷನ್ ಭಾರತ ದೇಶದಲ್ಲಿ ಇದ್ದೆವು. ಅಂದರೆ ಸುಮಾರು 1 ಕೋಟಿಗಿಂತ ಹೆಚ್ಚು ಜನ ನಾವು ಈ ಕರ್ನಾಟಕದಾಗ ಇದ್ದೆವು. ಸೊ 1 ಕೋಟಿ ಪ್ರಕಾರ ನಮಗೆ ನೋಡ್ಬೇಕಂದ್ರೆ ನಮಗೆ ಮೀಸಲಾತಿ 28% ಆಗಬೇಕಾಗಿತ್ತು. ಆದರೆ ನಮಗಿನ್ನ 15% ಮೀಸಲಾತಿಯನ್ನು ಕೊಟ್ಟಿಲ್ಲ. 75% ವರ್ಷ ಆಯ್ತು. ಎಷ್ಟು ದಿನ ಇವ್ರಿಗೆ ಮೀಸಲಾತಿ ಕೊಡಬೇಕಂತ ಮೋಹನ್ ಭಾಗವತರು ಹೇಳ್ತಾರೆ. ಮೋಹನ್ ಭಾಗವತರ ನಮ್ಮ ಚಾಲೆಂಜ್ ಇದೆ, ನಮಗೆ ಕೊಟ್ಟಿದ್ದಾರೆ ಎಷ್ಟು ಜಾಬನ್ನು ಕೊಟ್ಟಿಲ್ಲ ಅಂದ್ರೆ ಯಾಕೆ ಕೊಟ್ಟಿಲ್ಲ? ಆ ಬ್ಯಾಕ್ಲಾಗನ್ನು ನೋಡಿದಾಗ 3600 ಬ್ಯಾಕ್ಲಾಗಿನ ಈ ಕರ್ನಾಟಕದಲ್ಲಿ ನಮಗೆ ಬರಬೇಕಾಗಿತ್ತು. ಜೊತೆಗೆ ಒ ಬಿ ಸಿ 27%ನಲ್ಲಿನೂ ಇವರು ಏನೂ ಕೊಟ್ಟಿಲ್ಲ. ಅವರು ಬರೀ 2% 3% ಒ ಬಿ ಸಿ ಜಾಬ್ ಸಿಕ್ಕಿದೆ. ಈ ಜಾಬನ್ನು ಅವ್ರಿಗೂ ಕೊಟ್ಟಿಲ್ಲ, ನಮಗೂ ಕೊಡ್ತಾ ಇಲ್ಲ. ಇವಾಗ ಮತ್ತು ಈ ಜಾಬನ್ನು ಯಾರು ಪಡಿತಾ ಇದೆ ಅಂದರೆ ದೇಶದಲ್ಲಿ ಯಾರು ಪಟಬದ್ಧ ಶಕ್ತಿ ಏನಿದೆ ಯಾರಿಗೆ ಏನು ಒಂದಿಷ್ಟು ವರ್ಗಗಳೇ ಮೀಸಲಾತಿಯನ್ನು ಪಡ್ಕೊಳ್ತಿವೆ. ಹಾಗಾಗಿ ಸೊ ಏನು ಸ್ಪೃಶ್ಯ ದಲಿತರು ಅದನ್ನು ಪಡ್ಕೊಳ್ತಿದ್ದಾರೆ ಅಂತ ಹೇಳಿ ಈಗ ಒಳ ಮೀಸಲಾತಿ ಬೇಕು ಅಂತಿದ್ದಾರೆ ಕೆಲವೊಂದಿಷ್ಟು. ಅದು ನಮ್ಮ ಬಂಧುಗಳಿಗೆ ಮಾನಸಿಕ ಗುಲಾಮ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದ್ರೆ ಆ ಬಂಧುಗಳು ಮೊದಲು ಏನು ಕೇಳಬೇಕಾಗಿತ್ತು, ಒಳ ಮೀಸಲಾತಿ ಯಾರು ತಿಂದಾರಂದ್ರೆ ಅದು ಸೆನ್ಸಸ್ ಆಗಬೇಕಾಗಿತ್ತು. ಅವ್ರು ಟೋಟಲ್ ಫಿಗರ್ ಕೊಡ್ತಾ ಇದ್ದಾರೆ. 101 ಜಾತಿ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಫಿಗರ್ ಕೊಡ್ತಾ ಇದ್ದಾರೆ 7% ಅಂತ. ಬಟ್ 7%ನಲ್ಲಿ ಎಷ್ಟು ಜಾತಿಗಳಿದೆಯೋ 101 ಜಾತಿಗಳಿದೆ. ಅದು ಇವ್ರ ದತ್ತಾಂಶ ಇವ್ರ ಕಡೆ ಇಲ್ಲ. ಯಾರು ಕೇಳ್ತಾ ಇದ್ದಾರೆ, ಯಾರಿಗೆ ಇದು ಹೇಳ್ತಾ ಇದ್ದಾರೆ ಅಂದ್ರೆ ನೋಡ್ರಪ್ಪ ಎಲ್ಲ ಹೊಲ್ಯಾರು ಜನ ತಿಂದಿದ್ದಾರೆ ಹೇಳ್ತಾ ಇದ್ದಾರೆ ಕಾಮನ್ವಾಗಿ. ಸೊ ಎಲ್ಲ ಜನ ಕಾಮನ್ವಾಗಿ ಎಷ್ಟು ತಂದ್ರೆ ನಮಗೆ ದತ್ತಾಂಶ ಕೊಡ್ರಿ, ಎಲ್ಲ ನಾವು ಬಿಡ್ಲಕ್ಕೆ ತಯಾರಿದ್ದೇವೆ, ನಾವು ಮೀಸಲಾತಿ ಬಿಡ್ಲಕ್ಕೆ ತಯಾರಿದ್ದೇವೆ. ಮಾದಿಗ ಜನ ಯಾಕೆ ಮೀಸಲಾತಿ ಅವ್ರಿಗೆ ಕಡಿಮೆ ಸಿಕ್ಕದಂತ ಹೇಳ್ತಾರಲ್ಲ, ಅವ್ರಿಗೆ ಕಡಿಮೆ ಸಿಗೋದ ಕಾರಣ ಅವ್ರ ಶಿಕ್ಷಣ ಕಡೆ ಹೋಗಿಲ್ಲ, ಅವ್ರಿಗೆ ವ್ಯವಸಾಯಗಳಿದ್ದು. ಆ ನಂತರ ವಿದ್ಯೆ ಈಗ ಮೀಸಲಾತಿ ಎಲ್ಲಿ ಸಿಗ್ತದಂದ್ರೆ ವಿದ್ಯೆ ಇದ್ದರೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗ್ತದೆ.
ವಿದ್ಯೆನೇ ಇಲ್ಲ, ನೀವು ಅಪಾಯಿಂಟ್ಮೆಂಟಿಗೆ ಹೆಂಗೆ ಹಾಕ್ತೀರಿ? ಹೆಂಗೆ ಅಪ್ಲಿಕೇಶನ್ ಹಾಕ್ತೀರಿ ನೀವು? ನಾವು ವಿದ್ಯೆ ಪಡೆದಿದ್ದು ಮುಂದೆ ಹೋಗಿದ್ದೀವಿ, ನೀವು ವಿದ್ಯೆ ಪಡೆದಿಲ್ಲ, ನೀವು ಹಿಂದೆ ಬಿದ್ದಿರಿ. ಅದಕ್ಕೆ ನಾವು ಕಾರಣ ಇಲ್ಲ. ಈ ಜನ ಏನು ವಿದ್ಯೆ ಪಡೆದಿಲ್ಲ, ಅದಕ್ಕೆ ಗೌರ್ಮೆಂಟ್ ಏನು ಪ್ಲಾನ್ ಮಾಡ್ತಾವ್ರಿ ಸಲಗ? ಎವ್ರಿ ಇಯರ್ನೂ ಸೆನ್ಸಸ್ ಆಗ್ತದೆ, 10 ಇಯರ್ನೂ ಸೆನ್ಸಸ್ ಆಗ್ತದೆ. ಯಾವ ಜಾತಿ ಹಿಂದುಳಿದು ಇದೆ ಅದ್ರ ಬಗ್ಗೆ ಏನು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅವರು? 45 ಇಯರ್ಸ್ದಾಗ ಕಾಂಗ್ರೆಸ್ ರಾಜ್ ಮಾಡ್ತು, 25 ಇಯರ್ಸ್ ಈ BJP ಮಿಶ್ರ ಸರ್ಕಾರಗಳು ಮಾಡಿವೆ. ಅದು ಸರ್ಕಾರ ತಪ್ಪುಗಳಿಗೆ ನಮ್ಮ ತಲೆ ಮೇಲೆ ಓಡೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಥರ ಬ್ಯಾಕ್ವರ್ಡ್ ಜನರಿಗೆ ಆ ಥರನೇ ಮಾಡ್ತಾರೆ. ವೇಸ್ಟ್ ಇದೆ. ದತ್ತಾಂಶಗಳನ್ನೇ ಇಲ್ಲಲ್ಲ ಇವ್ರ ಕಡೆ. ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಕೊಟ್ಟಂದ್ರೆ ದತ್ತಾಂಶ ತೊಗೊಂಡು ಕೊಟ್ಟಾರೆ ಇಲ್ಲ. ದತ್ತಾಂಶ ನೀವು ಕಲೆಕ್ಟ್ ಮಾಡಿರಿ ಅಂತ ಹೇಳ್ತಾರೆ. ಜಜ್ಮೆಂಟ್ ಯಾಕೆ ಕೊಡ್ತಾ ಇದ್ದೀರಿ ನೀವು? ಕೊಡಬೇಡ್ದಾಗಿತ್ತಲ್ಲ. ವಿರೋಧ ಮಾಡ್ತೀವಿ ನಾವು. ಅದೇ ರೀತಿ ಏನು ಇನ್ನೋರ್ವ ಹೋರಾಟಗಾರ ಅಂತ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು ಇದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸಿ. ಸರ್, ನಮ್ಮದು ಹೋರಾಟದ ಮುಖ್ಯ ಉದ್ದೇಶನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಣ್ಣ ಸಣ್ಣ ಸಮುದಾಯಗಳನ್ನು ಸೇರಿಸಿ ಬಹುಜನರಾಗಿ ಮಾಡಿದರು. ಮತ್ತು ಎಲ್ಲ ಸಮುದಾಯಕ್ಕೆ ಮೀಸಲಾತಿ ಸಿಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಮೀಸಲಾತಿ ಕೊಟ್ಟರು ವಿನ ಇದು ಒಳ ಮೀಸಲಾತಿ ಮಾಡ್ರಿ ಅಂಥೇಳಿ ಎಲ್ಲೂ ಕೂಡ ಉಲ್ಲೇಖಿಸಿಲ್ಲ. ಇವತ್ತು ತುಂಬ ನೋವಾಗುತ್ತೆ. ಯಾರು ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಕೊಂಡಿದ್ದಾರೋ, ಯಾರು ಉಪವಾಸ ಇದ್ದಾರೋ ಅವ್ರನ್ನ ಬಿಟ್ಟು ಇವ್ರು ತಿಂದಿದ್ದಾರೆ, ಇವ್ರು ಜಾಸ್ತಿ ಮಾಡಿದ್ದಾರೆ, ಇವ್ರು ಕಮ್ಮಿ ಮಾಡಿದ್ದಾರೆ ಅಂತೇಳಿ ಉಡಾಫೆ ಮಾತುಗಳಾಡ್ತಿದ್ದಾರೆ. ಯಾಕೆ ಸರ್? ಇದಕ್ಕಿಂತ ಮುಂಚೆ ಮಾದಿಗ ಸಮುದಾಯದಲ್ಲಿ ಎಚ್ ಅಂಜನೆ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಅವತ್ತು ಅವ್ರು ಹೊಟ್ಟೆ ತುಂಬಿರಲಿಲ್ವಾ? ಇವತ್ತು ಏನು ಮುಖ್ಯ ಕಾರಣ, ಇವತ್ತು ಒಳ ಮೀಸಲಾತಿಗಿಂತ ಹೆಚ್ಚವರಿಗೆ ನೋವು ಎಲ್ಲಿ ಉಂಟಾಗ್ಲತ್ತ ಅಂತಂದ್ರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದರೂ ಅವತ್ತಿನಿಂದ ಇವ್ರಿಗೆ ಹೊಟ್ಟೆ ಉರಿಲಿಕ್ಕೆ ಸ್ಟಾರ್ಟ್ ಆಗಿದೆ ಸರ್. ಯಾಕಂತಂದ್ರೆ ಇವತ್ತು ಸಣ್ಣ ಕುಟುಂಬದಿಂದ ಬಂದು ಬೆಳೆದು ಅವರು ಶ್ರಮಪಟ್ಟು ಒಂದು ಸ್ಥಾನಕ್ಕೆ ಹೋಗಿದ್ದಾರೆ ಸರ್, ನಿಷ್ಠೆಯಿಂದ ಆ ಪಕ್ಷದಲ್ಲಿ ಉಳ್ಕೊಂಡು. ಇವತ್ತು ಅವ್ರು ಹೆಂಗೆ ಹಗುರವಾಗಿ ಮಾತಾಡ್ತಾರಂತಂದರೆ ಇಡೀ ದಲಿತ ಸಮುದಾಯನೇ ನಮಗೆ ಮಾದಿಗರಿಗೆ ತುಳಿತಾ ಇದೆ ಅಂತ ಒಂದು ಕಡೆ ಹೇಳ್ತಾರೆ ಸರ್. ನಿಮ್ಮ ಬಲಗೈ ಸಮುದಾಯಗಳು ಈಗ ಬೇಕು ಒಳ ಮೀಸಲಾತಿ ಅಂತಿದಾವಲ್ಲ ಸರ್. ಇವಾಗ ಕೆಲವೊಂದು ಕಡೆ ಎಡಗೈದವರು ಬೇಡ ಅಂತಿದ್ದಾರೆ ಸರ್. ನಮ್ಮ ಆತ್ಮೀಯ ಗೆಳೆಯರಿದ್ದಾರೆ, ಮಾದಿಗ ಸಮುದಾಯದವರೇ ಇದ್ದಾರೆ. ಇದರಿಂದ ನಾವು ಒಡಕಾಗ್ತಾ ಇದ್ದೀವಿ, ಇದು ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಆಗಬಾರ್ದು ಅಂತೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. ಅವರು ಕೂಡ ಬಹಿರಂಗವಾಗಿ ನಮ್ಮ ಜೊತೆ ಸಮಾವೇಶ ಮಾಡಿದ್ರೆ ಸಮಾವೇಶದಲ್ಲಿ ಕೈ ಜೋಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ಇವಾಗ 101 ಜಾತಿಯಲ್ಲಿ ಕೇವಲ ಮಾದಿಗರಿಗೆ ಯಾಕೆ ಬೇಕು ಸರ್ ಒಳ ಮೀಸಲಾತಿ? ಇನ್ನು ಉಳಿದವ್ರಿಗೆ ಯಾಕೆ ಬೇಕಾಗಿಲ್ಲ? ಇದು ಒಡೆದಾಳುವ ನೀತಿ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಇದು ರಾಜಕೀಯ ಬೆಳೆ ಬಯಸ್ತಾ ಇದ್ದಾರೆ ಅಂತ ಒಂದು ಅವಿವೇಕಿತನ ಏನು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಮಾದಿಗ ಸಮುದಾಯಕ್ಕೆ ಎತ್ತು ಕಟ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಧಿಕ್ಕಾರ ಹೇಳ್ತೀವಿ. ಮತ್ತು ಇದು ಯಾವುದೇ ಕಾರಣಕ್ಕೂ ಇದು ಎಲ್ಲಿವರೆಗೆ ಹೋದ್ರೂ ಸರ್ ಇದಕ್ಕೆ ರಕ್ತವಾದರೂ ಚೆಲ್ತೀವಿ ನಮ್ಮದು ನಾವು. ಆದರೆ ಯಾವುದೇ ಕಾರಣಕ್ಕೆ ಒಳ ಮೀಸಲಾತಿ ಜಾರಿ ಆಗೋದಕ್ಕೆ ಬಿಡೋದಿಲ್ಲ ಸರ್. ಸರಿ, ಇದಿಷ್ಟು ಹೋರಾಟಗಾರರ ಮಾತಾಗಿತ್ತು. ಅದೇನೇ ಆದರೂ ಸಹ ನಮ್ಮಲ್ಲಿ ಒಡಕು ಉಂಟು ಮಾಡಿದಂತಹ ಒಳ ಮೀಸಲಾತಿಯನ್ನು ನಾವು ಜಾರಿಗೆ ಮಾಡಲು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಈ ಹೋರಾಟ ಎಷ್ಟರ ಮಟ್ಟಿಗೆ ಹೋಗ್ತದೆ. ಯಾಕಂದರೆ ಏಪ್ರಿಲ್ 6ನೇ ತಾರೀಕಿನಿಂದ ಒಳ ಮೀಸಲಾತಿಗಾಗಿ ಸಮೀಕ್ಷೆ ಕೂಡ ನಡೀತಾ ಇದೆ. ಸರ್ಕಾರ ಏನು ಒಳ ಮೀಸಲಾತಿ ಜಾರಿಗೆ ಮಾಡುತ್ತಾ, ಸಮೀಕ್ಷೆ ಮಾಡುತ್ತಾ, ಇನ್ನು ಇನ್ನೊಂದು ಸಾರಿ ಜನಗಣತಿ ಮಾಡುತ್ತಾ ಅಂತ ಕಾದು ನೋಡಬೇಕು. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹುನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.